ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಸರ್, ಇದು ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ. ರಾಜ್ಯದ ರೈತರು ವ್ಯವಸಾಯಕ್ಕೋಸ್ಕರ ತಮ್ಮ ಜಮೀನಿಗೆ ತೆರಳಿಕ್ಕೆ ಈ ಸಮಸ್ಯೆ ಮೊದಲಿಂದಲೂ ಕೂಡ ಬಹಳ ರೈತರಿಗೆ ಕಾಡ್ತಾ ಇದೆ. ನಕ್ಷೆಯಲ್ಲಿ ದಾರಿ ಗುರುತಿದ್ರೆ ಮಾತ್ರ ಇನ್ನೊಬ್ಬ ರೈತ ಜಮೀನು ಹೋಗ್ಲಿಕ್ಕೆ ಅವಕಾಶ ಕೊಡ್ತಾನ. ಇಲ್ಲಿ ಇದ್ರೆ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಡು ನಿಮ್ಮ ಹೊಲಕ್ಕೆ ಹೋಗಿ ನಮ್ಮ ಹೊಲಾಗಿದೆ ತಗೊಂಡು ಅವ್ರು ಹೇಳ್ತಾರ. ಇದೇ ವಿಷಯವನ್ನು ಇಟ್ಕೊಂಡೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ಸುಮಾರು 10-12 ವರ್ಷಗಳವರೆಗೆ ನಿರಂತರ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದೆವು. ನಂತರ ಕೊನೆ ಗಳಿಗೆಯಲ್ಲಿ ಸರ್ಕಾರ ಏನೋ ಕಾಟಾಚಾರಕ್ಕೆ ತಿಳ್ಕೊಂಡು ಹೇಳಿ ಅಂದ್ರೆ ಇವ್ರು ಕಿರಿಕಿರಿ ಬಾಳಗದಪ್ಪ, ಏನೋ ಒಂದು ಸುತ್ತೋಲೆ ಹೊಡಿಸಿದ್ರ ಸುಮ್ಮನೆ ಇರ್ತಾರ ತಿಳ್ಕೊಂಡು ಮುಗಿತು ಪಡಿಸುವಂತ ರೀತಿಯಲ್ಲಿ ಒಂದು ಸುತ್ತೋಲೆ ಹೊಡಿಸಿದ್ರು. ನಾವು ಕೇಳುದೇನು, ನಕ್ಷೆಯಲ್ಲಿ ದಾರಿ ಗುರುತಿತ್ತು ಅಂತಂದ್ರ ಜಿಲ್ಲಾಧಿಕಾರಿ ಆಗಲಿ, ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಅಥವಾ ತಹಸೀಲ್ದಾರ್ ಆಗಲಿ ಒಂದು ಅರ್ಜಿ ಕೊಟ್ರ ಅವ್ರೊಂದು ಈಸ್ಮೆಂಟ್ ರೈಟ್ಸ್ ಕೆಳಗಡೆ ಅವ್ರು ಮಾಡಿ ಕೊಡ್ತಾರ ದಾರಿ. ಅಂದ್ರೆ ನಕ್ಷೆಯಲ್ಲಿ ದಾರಿ ತಗೊಂಡು ಸರ್ಕಾರಿ ದಾರಿ ಇದ್ದಂಗ ಅದು ಅವನ್ನ ತಹಸೀಲ್ದಾರ್ ಜವಾಬ್ದಾರಿ ತಗೊಂಡು ಮಾಡಿ ಕೊಡ್ತಾರ. ಇಲ್ಲಿ ಸಮಸ್ಯೆ ಬಂದಿದ್ದೇನೆ ಅಂತಂದ್ರೆ ನಕ್ಷೆಯಲ್ಲಿ ದಾರಿ ಗುರುತು ಇಲ್ಲಾರ್ದು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಇದು ಗಂಭೀರ ಸಮಸ್ಯೆ ಅದ. ಇದ್ರ ಬಗ್ಗೆ ನಾವು ಪ್ರಶ್ನೆ ಕೇಳ್ತೀವಿ ಸರ್ಕಾರಕ್ಕೆ. ಏನ್ ನಕ್ಷೆ ಕಂಡ ದಾರಿ ತಿಳ್ಕೊಂಡು ಹೇಳ್ತೀರಿ, ನಕ್ಷೆದಾಗ ಇದ್ದದ್ದು ಇವರೇ ಕೇಳಬೇಕು. ಅವರು ನಕ್ಷೆದಾಗಿದ್ದಂದ್ರೆ ತಹಸೀಲ್ದಾರ್ ಮಾಡ್ತಾರ, ಅರ್ಜಿ ಕೊಟ್ರ ಬಾಳ ಅವ್ರ ಪೊಲೀಸ್ ಅವರು ತಕರಾರು ಮಾಡಕತ್ರ, ಪೊಲೀಸ್ ಸೆಕ್ಯೂರಿಟಿ ತಗೋತಾರ. ನಕ್ಷೆದ ದಾರಿ ಇದ್ರೆ ಅವ್ರು ಸರ್ಕಾರಿ ದಾರಿ ತರ್ತ ಈ ತಕರಾರು ಮಾಡಕತ್ತ ಅಂತ ಪೊಲೀಸ್ ಭದ್ರತೆ ತೋರಿಸಿ ದಾರಿ ಮಾಡಿಕೊಡ್ತಾರ. ಮತ್ತ ಅದನ್ನೇನು ದೊಡ್ಡ ಬಾಳ ನಾವು ಗನಂದಾರಿ ಕೆಲಸ ಮಾಡಕ್ ತಿಳ್ಕೊಂಡು ಏನೋ ಸುತ್ತಲಿ ಬಿಸಾಕಿ ಇವರಿಗೆ ಹೋರಾಟಗಾರರಿಗೆ ಮುಗಿತು ಪಡಿಸುವಂತ ಕೆಲಸ ಮಾಡಿ ದಾರಿ ತಪ್ಪಿಸುವಂತ ಕೆಲಸ 2023 ಮಾಡ್ತು. ನಾವು ನಂಬಿದೆ ಏನೋ ದೊಡ್ಡ ಭಾರಿ ಕೆಲಸ ಮಾಡಿರೋ ತಿಳ್ಕೊಂಡು. ನಂತರದಲ್ಲಿ ತಹಸೀಲ್ದಾರ್ ಡಿ ಸಿ ಹೇಳಕತ್ರು ನಿಮ್ ಹೋರಾಟಕ್ಕೆ ಏನದ ಸರ್ಕಾರ ಏನೋ ಒಂದು ಆದೇಶ ಮಾಡ್ತಕ್ಕರೆ ಸ್ಪಷ್ಟತೆ ಇಲ್ಲ. ಈ ಸ್ಪಷ್ಟತೆ ಬೇಕು ಅಂತ ಏನ್ ಮಾಡ್ಬೇಕಂದ್ರ ನಕ್ಷೆಯಲ್ಲಿ ದಾರಿ ಗುರುತು ಇರ್ಲಿ ಇರದೇ ಇರ್ಲಿ, ಒಂದು ಜಮೀನಿನಿಂದ ಇನ್ನೊಂದು ಜಮೀನಿಗೆ ಹೋಗ್ಲಿಕ್ಕೆ ಕಡ್ಡಾಯವಾಗಿ ದಾರಿ ಬೇಕು. ಯಾವ ದಾರಿ ಕೊಡಂಗಿಲ್ಲ ಅಂತವ್ರ ಮೇಲೆ ನಾವು ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡ್ತೇವೆ ತಿಳ್ಕೊಂಡು ಒಂದು ಸ್ಪಷ್ಟವಾದಂತ ಸುತ್ತೋಲೆ ಹೊಡಿಸ್ಬೇಕು. ಏನೇ ನಾನು ಜನಪ್ರತಿನಿಧಿ ಕೇಳ್ತೀನಿ ಸರ್ಕಾರಕ್ಕ, ಈ ವಿಷಯ ಬಾರಿ ಕಂದಾಯ ಸಚಿವರಿಗೆ ಸುಮಾರು ಬಾರಿ ನಾವು ಭೇಟಿಯಾಗಿದ್ದೀವಿ, ಮನವಿ ಕೊಟ್ಟೆವು, ಮುಖ್ಯಮಂತ್ರಿಗೆ ಭೇಟಿಯಾಗ್ಯವು. ಈ ದಾರಿ ಸಮಸ್ಯೆ ದಿನನಿತ್ಯ ಹಳ್ಳಿಯೊಳಗ ಗಂಭೀರ ಸ್ವರೂಪ ಪಡೆದ ದಿನನಿತ್ಯ ರೈತರ ಮಧ್ಯೆಯಲ್ಲಿ ವೈಮನಸ್ಸ, ಜಗಳ, ಕೆಲವೊಂದು ಭಾಗದಲ್ಲಿ ಕೊಲೆ ಆದಂತ ಉದಾಹರಣೆಗಳು ಇಲ್ಲಿ ಬಸವನಬಾಗೇವಾಡಿ ತಾಲೂಕ ಕಾಮಳಿಕೆರೆ ಆಯ್ತು, ಹಲವಾರು ಕಡೆನೂ ಕೊಲೆ ಆದಂತ ಉದಾಹರಣೆಗಳು. ಮತ್ತೆ ಇವೆಲ್ಲ ಸರ್ಕಾರ ಗಮನಕ್ಕೆ ಬಂದೋದೇ ಹೆಂಗು ಬಂದಿರ್ತಾವ. ಆದ್ರೂ ಸಹಿತ ನಮಗ್ ಗೊತ್ತಿದ್ರು ಗೊತ್ತಿಲ್ಲದಂತ ರೀತಿ ವರ್ತನೆ ಮಾಡ್ತಾರ. ಅಂದ್ರೆ ಮೂಕ ಜನರು ಇರ್ತಾರಲ್ಲ ಆ ರೀತಿಯಾಗಿ ಸರ್ಕಾರ ವರ್ತನೆ ಮಾಡ್ತಾವ. ಇದೇನ್ ದೊಡ್ಡ ಕೆಲಸ ಅಲ್ಲ ಕಾಯ್ದೆ ತಿದ್ದುಪಡಿ ಮಾಡೋದು. ಮೊನ್ನೆ ಅಂದ್ರೆ ಇದೇ ಒಂದು 15 ದಿವಸದಿಂದನೇ ನಾನು ಕಂದಾಯ ಸಚಿವರ ಹತ್ರ ಮತ್ತೆ ಹೋಗಿದ್ದೆ ಭೇಟಿಯಾಗಕ್ಕೆ. ಏನಿದು ಸುತ್ತೋಲೆ ಹೊಡಿಸಿರಿ, ಇದು ಕಾಟಾಚಾರಕ್ಕಾಗಿ ಇದು ಪ್ರಯೋಜನ ಇಲ್ಲ. ಯಾವುದೇ ತಹಸೀಲ್ದಾರ್ ಕೇಳಿದ್ರು ಕೂಡ ನಕಾಶೆ ಒಳಗೆ ಇದ್ರೆ ಮಾಡಿಕೊಡೋದು ಸುತ್ತೋಲೆ ಅದ, ನಕಾಶೆಗೆ ಇರ್ಲಿಕ್ಕ ಮಾಡಿಕೊಡಕ ನೀವು ಕೋರ್ಟಿಗೆ ಹೋರಿ ಹತ್ತಿಕೊಂಡು ಅದನ್ನ ಹೇಳಕ್ ಸುಲಭಕ್ಕದ. ಕೋರ್ಟಿಗೆ ಹೋದ್ರೆ ಏನ್ ಪರಿಸ್ಥಿತಿ ಯಾಕಂದ್ರೆ ರೈತನ ಏನೋ ಕನಿಷ್ಠ ಜ್ಞಾನ ಅದ ಸರ್ಕಾರಕ್ಕೆ. 15-20 ವರ್ಷ ತನಕ ಪ್ರಕರಣ ಇತ್ಯರ್ಥ ಆಗೋದಿಲ್ಲ. ಅಲ್ಲಿವರೆಗೂ ಕೂಡ ನ್ಯಾಯಾಲಯದ ಖರ್ಚು ವೆಚ್ಚ, ವಕೀಲರಿಗೆ ಫೀಸ್ ಕೊಡ್ಬೇಕು, ಲಕ್ಷಾಂತರ ರೂಪಾಯಿ ಎಲ್ಲಿಂದ ಕೊಡ್ತಾನ ನಾವು ರೈತ. ಇರೋದು 2-3 ಎಕರೆ ಹೊಲ ಇರ್ತದ, 1 ಎಕರೆ ಹೊಲ ಕೋಟಿ ಕೊಡ್ಬೇಕಾಗ್ತದೆ ಮಾರಾಟ ಮಾಡ್ಬೇಕ. ಇದ್ರ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲ ಇವರಿಗೆ. ಅವ್ರ ಕಂದಾಯ ಸಚಿವರು ಹೇಳ್ತಾರ ಏನೋ ಸುತ್ತೋಲೆ ಹೊಡಿಸಿ ಇದಕ್ಕಿಂತ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಏನಾಗಿದ್ರ ಮಣ್ಣು ಏನೂ ಇಲ್ಲ. ಸುಮ್ಮನೆ ದಾರಿ ತಪ್ಪಿಸುವಂತ ಕೆಲಸ ಸರ್ಕಾರಗಳು ಮಾಡ್ಲಕತ್ತವು. ಅದನ್ನೆಲ್ಲ ಬಿಡ್ರಿ. ಮತ್ತೆ ಅವರು ಕಂದಾಯ ಸಚಿವರು ಇನ್ನೊಂದು ಮಾತು ಕೇಳಿದ್ರು, ರೈತರು ಹೊಂದಾಣಿಕೆ ಇರಬೇಕು ಅಂತ ತಿಳ್ಕೊಂಡು. ಅದು ಗೊತ್ತದಪ್ಪ ನಮಗ. ರೈತ ಹೊಂದಾಣಿಕೆ ಆದ್ರೆ ನಿಮ್ಗೇನು ಅವಶ್ಯಕತೆ ಇಲ್ಲ. ವಿಧಾನಸೌಧ ಪಾರ್ಲಿಮೆಂಟ್ ಬಾಗಲಾಗ್ಬೇಕಾಗ್ತದ. ಈ ದೇಶದೊಳಗ 75% ರೈತರು ಅದಾರ. ಅವರೆಲ್ಲ ಹೊಂದಾಣಿಕೆ ಆಗ್ಬಿಟ್ರೆ ನಿಮ್ಗೆ ಏನು ಕೆಲಸ ಇಲ್ಲ. ಕಂದಾಯ ಮಂತ್ರಿನೂ ಬೇಡ, ಯಾರು ಬೇಡ. ಹೊಂದಾಣಿಕೆ ಇರೋದ ಕಾರಣನೇ ರಾಜಕಾರಣ. ರಾಜಕೀಯನೇ ಇವತ್ತು ಹಳ್ಳಿಯಾಗ ಬಂದು ಸೇರಿ ಒಬ್ಬ ಬಿಜೆಪಿ ಅತ್ತಾನ, ಇನ್ನೊಬ್ಬ ರೈತ ಕಾಂಗ್ರೆಸ್ ಅತ್ತಾನ, ಇನ್ನೊಬ್ಬ JDS ಅತ್ತಾನ. ಅದೇ ಕಾರಣಕ್ಕಾಗಿ ಅದು ಜಮೀನ್ದಾರಿ ಬಂದ್ ಮಾಡಕತ್ತಾರ. ಅದು ಒಂದು ಪ್ರಮುಖ ಕಾರಣ. ಇನ್ನೊಂದು ಬ್ರಿಟಿಷ್ ಕಾಲದಲ್ಲಿ ಕೂಡ ಯಾವುದೇ ಜಮೀನುಗಳಿಗೆ ಹೋಗ್ಲಿಕ್ಕೆ ದಾರಿ ಗುರುತನ್ನ ನಕಾಶೆಯಲ್ಲಿ ಮಾಡಿಲ್ಲ. ಇದು ಕಾರಣ ಅಂತಂದ್ರೆ ಅವಾಗ 100 ಎಕರೆ ಜಮೀನಿತ್ತು, ಅಖಂಡ ಜಮೀನಿತ್ತು. ಮತ್ತು ಅವಾಗ ಭೂಮಿ ವ್ಯಾಲ್ಯೂಷನ್ ಕೂಡ ಕಡಿಮೆ ಇತ್ತು. ಮತ್ತೆ ಅವಾಗ ಒಬ್ಬಕ್ಕೊಬ್ಬರು ರೈತರು ಒಂದು ರೀತಿ ಅಣ್ಣ ತಮ್ಮರ ಒಂದೇ ಕುಟುಂಬದ ಸದಸ್ಯರ ರೀತಿ ಇದ್ರು ಅವರು. ನಂತರದಲ್ಲಿ ಜಮೀನುಗಳು ಮಾರಾಟ ಆಗಿ ಮತ್ತು ಅಂತಮರಲ್ಲಿ ವಾಟ್ನಿ ಮಾಡಿಕೊಂಡು ಬೇರೆ ಬೇರೆ ಕಾರಣಕ್ಕಾಗಿ ಜಮೀನುಗಳು ತುಂಡಾದವು. 2 ಎಕರೆ 3 ಎಕರೆ ಹೀಗಾಗಿ ದಾರಿ ಗುರುತು ಹೋಗ್ಬಿಡ್ತು. ಅದೇ ಒಂದು ನೆಪ ಇಟ್ಕೊಂಡು ರೈತರು ನಿನ್ನ ಹೊಲಕ್ಕೆ ಹೋಗಕ್ಕೆ ನಾವು ದಾರಿ ಕೊಡಂಗಿಲ್ಲ, ನೀ ಬೇಕಂದ್ರೆ ಕೋರ್ಟಿಗೆ ಹೋಗು. ಕೋರ್ಟಿಗೆ ಹೋದ್ರ 12 ವರ್ಷ 15 ವರ್ಷ 20 ವರ್ಷ ತನಕ ಆ ರೈತರು ಏನು ಬೆಳಿಬೇಕು? ಜಮೀನು ಹೋಗಕ್ಕೆ ಅವಕಾಶ ಕೊಡಂಗಿಲ್ಲ ಅಂತಂದ್ರ ಅವ ಬಿತ್ತುದು ಹೆಂಗೆ ಬೆಳೆ? ಅದಕ್ಕೆ ಹೋಗಕ್ಕೆ ಅವಕಾಶ ಇಲ್ಲ, ಬಿತ್ತುದು ಹೆಂಗೆ? ಮನೆ ಮ್ಯಾಲಿಗೆ ಮೇಲೆ ಬಿತ್ತಬೇಕವ, ಮತ್ತೆ ಕುಟುಂಬ ಹೆಂಗೆ ನಡೆಸ್ಬೇಕವ?
5-6 ಜನ 8-10 ದಿನ ಕುಟುಂಬ ಇರ್ತಾವ, ಹೆಂಡತಿ ಮಕ್ಕಳು ಎಲ್ಲ ತಂದೆ ತಾಯಿ ಸಲುಬೇಕಲ್ಲ. ಆ ಬೆಳೆನೇ ಬರಲಿ ಅಂತ ಜಮೀನು ಅವ ಬದುಕೋದು ಹೆಂಗ? ಮತ್ತೆ ಇಷ್ಟನ್ನು ಕೂಡ ಕನಿಷ್ಠ ಜ್ಞಾನ ಇಲ್ಲ ಸರ್ಕಾರಕ್ಕೆ. ಆದ್ಯತೆ ಹೆಂಗ್ ಮಾಡ್ತೀರಿ ನೀವು? ಕಾಯ್ದೆ ತಿದ್ದುಪಡಿ ಮಾಡಕ್ ಬರ್ತಾ ಅಂತ ಹೇಳ್ತೀರಿ. ಕಂದಾಯ ಸಚಿವರು ಮೊನ್ನೆ ಕೇಳಿದಾಗ ಕಾಯ್ದೆಯಾಗಿ ತಿದ್ದುಪಡಿ ಮಾಡಕ್ ಆಗಿಲ್ಲ. ನಿಮಗೇನು ಸಮಸ್ಯೆ ಬರ್ತಪ್ಪ ಅಂದ್ರ ಕಾನೂನು ತಿದ್ದುಪಡಿ ಮಾಡಕ್ ಹೋಗ್ತೀರಿ, ಕಾನೂನು ಅಡ್ಡಿ ಬರ್ತಂದ್ರೆ ಸುಗ್ರೀವಾಜ್ಞೆ ಹೊಡಿಸ್ತೀರಿ. ಅದೇ ಒಂದು ದೇಶಕ್ಕೆ ಹಾಕುವಂತ ರೈತರಿಗೆ ಇಷ್ಟು ಗಂಭೀರ ಸಮಸ್ಯೆ ಅದ, ಹೊಲದ ದಾರಿ ಇರ್ತಂದ್ರ ಕಾನೂನು ತಿದ್ದುಪಡಿ ಮಾಡಕ್ ಏನ್ರಿ ನಿಮಗೆ ರೋಗ ಬಂದದ? ಸುಗ್ರೀವಾಜ್ಞೆ ಹೊಡಿಸ್ರಿ. ಯಾವ ತಹಸೀಲ್ದಾರ್ ದಾರಿ ಮಾಡಿಕೊಡಕ್ ಒಂದೇನು ಆದೇಶ ಮಾಡಿದಂದ್ರೆ ಆ ಆದೇಶ ಮೇಲೆ ಇವರು ತಡೆಯಾಜ್ಞೆ ತರ್ತಾರ. ಮತ್ತೆ ಹಾಗಾದ್ರೆ ಸುತ್ತೋಲೆಗೆ ಏನ್ ಬೆಲೆ ಅಂದ್ರೆ ಉಪಚನೆ ಲೆಕ್ಕದ ಸುತ್ತೋಲೆ. ಇವತ್ತು ಬಸವನ ಬಾಗೇವಾಡಿ ತಹಸೀಲ್ದಾರ್ ಕೂಡ ಸುಮಾರು ಪ್ರಕರಣ ಮಾಡಿದ್ರು. ಕೆಲವೊಂದು ರೈತರು ಸುಮ್ಮನೆ ಕೂಡಲಿಲ್ಲ, ಅವ್ರ ಸುತ್ತೋಲೆ ಮೇಲೆ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿದ್ರು. ಅವಾಗ ರೈತರ ಆಗ ತಹಸೀಲ್ದಾರ್ ಕೈ ಕಟ್ಟಿ ಕೊಡ್ಸಂಗ ಆಗ್ತದೆ. ಇಲ್ಲ ತಹಸೀಲ್ದಾರ್ನ ಕೋರ್ಟಿಗೆ ಕಳಿಸ್ತಾರ. ನ್ಯೂಸ್ ಕಡೆ ಅವ ನಕ್ಷೆಯಲ್ಲಿ ದಾರಿದ್ರ ಅದನ್ನ ಬಿಡಿಸ್ಕೊಡ್ಬೇಕು ತಿಳ್ಕೊಂಡು ಅವ್ರು ಒಂದ್ ಕಡೆ ಹೇಳ್ತಾರ. ಇನ್ನು ಒಂದ್ ಕಡೆ ಅಂದ್ರೆ 30 ವರ್ಷಗಳ ಮೇಲ್ಪಟ್ಟು ಯಾವ ರಸ್ತೆಯನ್ನ ಬಳಕೆ ಮಾಡ್ತಿದ್ದು ಅದು ಅನುಭವದಾಗತ್ತ ಅದನ್ನ ಬಿಡಿಸ್ಕೊಡ್ರೆ ಒಂದ್ ಕಡೆ ಹೇಳ್ತಾರ. ಇದು ಸರಿಯಾಗಿ ಸುತ್ತೋಲೆಯನ್ನ ಇವರು ಮಾಡಿಲ್ಲ. ಇದನ್ನ ಮಾರ್ಪಾಡ ಮಾಡಿ ಸ್ಪಷ್ಟವಾದಂತ ಆದೇಶ ಹೊರಡಿಸಬೇಕು. ಏನ್ ನಡೀತಕ್ಕಂತ 6ನೇ ತಾರೀಕು ನಡೀತಕ್ಕಂತ ಒಂದು ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಇಡೀ ರಾಜ್ಯದಲ್ಲಿ ಒಂದು ವಿಶೇಷ ಪ್ರಕರಣ ತೆಗೆದುಕೊಂಡು ಗಣ್ಯಗೆ ತೆಗೆದುಕೊಂಡು ಇದೊಂದು ಕಾನೂನು ತಿದ್ದುಪಡಿ ಮಾಡುವ ಮೂಲಕ ಇದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕು. ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದ್ರೆ ಎಲ್ಲಾ ಜಮೀನುಗಳು ಏನ್ ನಕ್ಷೆಯಲ್ಲಿ ದಾರಿ ಗುರುತಿಲ್ಲಾರ್ದು ದಾರಿ ಬಂದ್ ಮಾಡಲ್ಲ, ಇದೇ ರೀತಿ ಮುಂದುವರೆದಾರ ಆಹಾರ ಭದ್ರತೆಗೂ ಪೆಟ್ಟು ಬೀಳ್ತದ. ಇದು ಬಹಳ ಸಣ್ಣ ವಿಷಯ ಅಲ್ಲ, ತಿಳ್ಕೊಂಡಷ್ಟು ಇಡೀ ದೇಶದಲ್ಲಿ ಕಾಡ್ತಕ್ಕಂತ ಇದು ಗಂಭೀರ ಸಮಸ್ಯೆ ಅದ ದಾರಿದು. ಅದಕ್ಕಾಗಿ ಒಂದು ವಿಶೇಷ ಕಾನೂನ ತಿದ್ದುಪಡಿ ತರುವಂತ ಕೆಲಸ ಮಾಡ್ರಿ. ನನಗೆ ಅನ್ಸಾಕತ್ತದ ಈಗ ಸರ್ಕಾರ ಏನಾಗ್ಯಾವ ಅಂದ್ರ ಯಾವುದೇ ಸಮಸ್ಯೆಗಳ ಬಗೆಹರಿಸಬೇಕಂದ್ರೆ ಅವ್ರಿಗೆ ಲಾಭ ಬೇಕು. ಅವ್ರಿಗೆ ತಮ್ಮದು ಏನೈತಂದ್ರ ಯಾರು ಹೇಳದೇಬೇಕಾಗಿಲ್ಲ, ಮಾಡ್ಕೊಂಡ್ಬಿಡ್ತಿದ್ರು ಅವರು. ಇದು ಏನಾಗಂದ್ರೆ ಇದನ್ನ ರೈತರ ವಿಷಯ ಅದ. ಇದನ್ನ ಏನಾದ್ರೂ ಸಮಸ್ಯೆ ಬಗೆಹರಿಸಿದ್ರೆ ನಮ್ಗೆ ಏನು 10 ರೂಪಾಯಿ ಲಾಭ ಇಲ್ಲ, ಇದು ಕಮಿಷನ್ ಬರಂಗಿಲ್ಲ ಅಂತಕ್ಕಂಥ ಇದು ಒಳಗೆ ಹುನ್ನಾರ. ಅದೇ ಇದ್ರಾಗೆ ಕೋಟಿಯಲ್ಲಿ ಕಮಿಷನ್ ಬರ್ತಿತ್ತು ಅಂದ್ರೆ ಬರೀ ಅವ್ನು ಮನವಿ ಕೊಟ್ಟ ಸಾಕು ಮಾಡಿ ಬಿಸಾಕ್ ಬಿಡ್ತಿದ್ರು. ಇದ್ರ ಕಮಿಷನ್ ಬರಂಗಿಲ್ಲ, ಇವ್ರು ಅವ್ರಿಗೆ ಸಂಬಂಧ ಇಲ್ಲ. ರೈತರು ಹೊಡೆದಾಡ್ಕೊಂಡು ಇರ್ಲಿ, ರೈತರು ಎಷ್ಟು ಹೊಡೆದಾಡ್ಕೊಂಡು ಇರ್ತಾರೋ ಅವ್ರಿಗೆ ಲಾಭ. ಅಂದ್ರೆ ಬ್ರಿಟಿಷ್ ಪಾಲಿಸಿ ಇದು ನಮ್ಮ ದೇಶದೊಳಗ. ರೈತರು ಒಕ್ಕಟ್ಟಾದ್ರೆ ನಮಗೆ ಉಳಿಗಾಲ ಇಲ್ಲ. ದಿನನಿತ್ಯರು ಎಲ್ಲ ಹೊಡೆದಾಡ್ಕೊಂಡಿರ್ಬೇಕು, ನಾಯಿಗತ್ಲೆ ಕಚ್ಚಾಡ್ಬೇಕು, ಮರ್ರ ಸಾಯ್ಬೇಕು, ಮತ್ತೆ ಇವ್ರ ಹತ್ರ ಕಾಲು ಹಿಡ್ಕೊಳಕ್ ಬರಬೇಕು. ಇದೊಂದು ಕೆಟ್ಟ ನೀತಿ. ಬ್ರಿಟಿಷರ ಒಂದು ಆಡಳಿತ ಪದ್ಧತಿ ಏನೈತಲ್ಲ ಅದು ನಮ್ಮ ದೇಶದೊಳಗ ಇವ್ರು ಇವ್ರಲ್ಲ ಕಾಡ್ರು ಇವ್ರನ್ನ ಮುಂದುವರ್ಸ್ಕೊಂಡು ಹೊಂಟಿದ್ದಾರೆ. ಇದು ಆಗಬಾರ್ದು. ನಿಜವಾಗಿ ನೀವು ರೈತರ ಬಗ್ಗೆ ಕಳ್ಕಳಿ ಇತ್ತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕೂಡ ಅವಿಂದ ಹೇಳ್ತೀರಿ, ಮಾತೆತ್ತಿದ್ರೆ ಮತ್ತು ರೈತರ ಮಗ ಅಂತ ಹೇಳಿರಿ. ಇನ್ನೂ ಕೂಡ ರೈತ ಸಂಘ ಶಾಲಾಕೊಂಡು ರೈತ ಸಂಘದಲ್ಲಿ ಹೋರಾಟ ಮಾಡಿದ್ರೆ ರಂಜನ್ ಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ. ಈಗಲೂ ಹೇಳ್ತೀರಿ ರಂಜನ್ ಸ್ವಾಮಿ ನಮ್ಮ ಗುರುಗಳು ಅಂತ ಹೇಳ್ತೀರಿ. ಮತ್ತೆ ಹಂಗ ಅಭಿಮಾನ ಇತ್ತಂದ್ರ ಇದನ್ನ ಯಾಕೆ ನೀವು ಕಾಯ್ದೆ ತಿದ್ದುಪಡಿ ಮಾಡಬಾರ್ದು? ಮಾಡಿದ್ದೇನೆ. ನಿಮ್ಮ ರೈತರ ಬಗ್ಗೆ ಕಳ್ಕಳಿ ಇತ್ತಂದ್ರ ರೈತರು ಬರುವಂತ ಅನ್ನ ಉಣ್ತಿದ್ದಂದ್ರ ಇದನ್ನ ಕಾನೂನು ತಿದ್ದುಪಡಿ ಮಾಡಿ ದಾರಿ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕು. ಯಾವುದೇ ಒಬ್ಬ ರೈತ ದಾರಿ ಕೊಡದೇ ಇದ್ರ ಅವನಿಗೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡುವಂತ ಕಾನೂನು, ಹೊಸ ಕಾನೂನ ಜಾರಿ ತರುವಂತ ಕೆಲಸ ಮಾಡಿದ್ರೆ ಮಾತ್ರ ಈ ಸಮಸ್ಯೆ ಬಗೆಹರಿತದ. ಒಂದ್ ವೇಳೆ ನಿಮಗ ದೊಡ್ಡ ಸಮಸ್ಯೆ ಇತ್ತು, ಕಾನೂನು ಸವಾಲು ಇತ್ತಂದ್ರೆ ಒಬ್ಬ ರೈತರಿಗೆ ದಾರಿ ಇರ್ಲಿಲ್ಲ ಅಂತಂದ್ರೆ ಅವನು ಎಷ್ಟು ಜಮೀನು ಅದ, ಅವನು ಪ್ರತಿ ವರ್ಷ 1 ಎಕರೆ ಜಮೀನು ಮೇಲೆ ಯಾವ ಬೆಳೆಗಳು ಎಷ್ಟೆಷ್ಟು ಅವನಿಗೆ ಆಗ್ತದೆ, ಬೆಳೆ ಫಸಲ ಬರೋದು ಕಿಮ್ಮತ್ತ ಅವನಿಗೆ ಕೊಟ್ಬಿಟ್ರಿ. ಪ್ರತಿ ವರ್ಷ ಅವ ತೊಗರಿ ಬೆಳಿತಾನೆ, ಎಷ್ಟು ಎಕರೆ ಬೆಳಿತಾನ, ಎಷ್ಟು ಕ್ವಿಂಟಲ್ ಆಗ್ತದೋ ಅಷ್ಟೆಲ್ಲ ರೊಕ್ಕ ಕೊಟ್ಟು ಜಮೀನು ಸರ್ಕಾರ ತೊಗೊಂಬಿಡ್ರಿ, ನೀವೇ ಉಳಿಮೆ ಮಾಡ್ರಿ. ಹ್ಯಾಂಗ್ ಮಾಡ್ತಿರೋ ಇಲ್ಲ ಅಂತಂದ್ರೆ ಎಷ್ಟು ನಡಬರಕ ರೈತರಿಗೆ ಒಂದು ಹೆಲಿಕಾಪ್ಟರ್ ಕೊಡಿಸ್ತಾರೆ, ಹೆಲಿಕಾಪ್ಟರ್ ಕೊಡಿಸ್ರಿ ಅಂತ ಹೇಳ್ಬೇಕು ಅವರು. ಇಷ್ಟು ಗಂಭೀರ ಸಮಸ್ಯೆಯನ್ನು ಬಗೆಹರಿಸಕ್ಕಾಗಿಲ್ಲ ಅಂತಂದ್ರೆ ಏನ್ರಿ ಕರ್ಮನ ರೈತರು? ಹಳ್ಳಿ ಒಳಗೆ ದಿನನಿತ್ಯ ಬಡದಾಟ ಕೊನೆಗಳಾಗಿದಾವು. ಇಂಥ ಒಂದು ವಿಷಯಗಳನ್ನು ಕೂಡ ನೀವು ಮಾಡಕ್ಕಾಗಲ್ಲ ಅಂತಂದ್ರ ನೀವು ಯಾಕ್ರಿ ಬೇಕು, ಯಾಕ್ರಿ ಆಡಳಿತ ಮಾಡ್ತೀರಿ? ಯಾರ ಸಲುವಾಗಿ ನೀವು ಅಧಿಕಾರ ಮಾಡಕತ್ತೀರಿ? ಇವತ್ತು ಪೊಲೀಸ್ ಇಲಾಖೆ ಕೇಳಕ್ ಹೋರಿ, ಇದು ಸಿವಿಲ್ ನೇಚರ್ ಕೇಸ್ ಅದ, ನೀವು ಕೋರ್ಟ್ ಬೇರಿ ಅಂದ್ರೆ ಅಂತ ಹೊರದಾಟ ಮಾಡಿ ಬಂದ್ರೆ ಹೊಟ್ಟೆ ಕೇಸ್ ತಗೊಳ್ಳೋರು, ಇಲ್ಲಾಂದ್ರೆ ಇಲ್ಲ ಕೋರ್ಟ್ ಬೇರತ್ತಾರ. ಇದೆಲ್ಲ ಏನು ವ್ಯವಸ್ಥೆ ಇದು? ಯಾಕೆ ಇದು ಸಲುವಾಗಿ? ಮತ್ತೆ ಯಾರ ಸಲುವಾಗಿ ನೀವು ಕೂತೀರಿ? ವಿಧಾನಸೌಧ ಪಾರ್ಲಿಮೆಂಟ್ ಕೂತಿದ್ದು ಯಾರ ಸಲ ಕೂತೀರಿ ನೀವು? ಆ ಕಾರಣಕ್ಕಾಗಿ ಈಗಲಾದರೂ ಏನು ಬರ್ತಕ್ಕಂಥ 6ನೇ ತಾರೀಕಿನ ಬಜೆಟ್ನಲ್ಲಿ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ದಾರಿ ಸಮಸ್ಯೆ ಇತ್ಯರ್ಥ ಮಾಡಬೇಕು ತಿಳ್ಕೊಂಡು ಹೇಳ್ತಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ.